ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀ ನನ್ನ ಒಳಗಡೆ ಮೈ ಡ್ರೀಮ್ ಗರ್ಲ್ ಭಾಗ 24. ಹುಷ್ ಎನ್ನುತ್ತಾ ಸಾಹಿಯ ತುಟಿಯ ಮೇಲೆ ಬೆರಳನ್ನಿಟ್ಟು ಕ್ಯೂಟಿ ಮಲಗಿದ್ದಾಳೆ ಎಂದು ಕಣ್ಣಿನಿಂದಲೇ ಹೇಳಿ ಬೆಡ್ರೂಮ್ ಎಲ್ಲಿದೆ ಎಂದು ಮೆಲ್ಲಗೆ ಕೇಳಿದನು. ಸಾಹಿತ್ಯ ಬಾಯಿ ಮುಚ್ಚಿಕೊಂಡು ಪಾಪವನ್ನು ಕೈಗೆ ತೆಗೆದುಕೊಳ್ಳಲು ಹೋದರೆ ಕೋಪದಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿ ಬೆಡ್ರೂಮ್ ಎಲ್ಲಿದೆ ಎಂದು ಮತ್ತೆ ಕೇಳಿದನು ತಾರಕ್. ಆ ಹೊಡೆತಕ್ಕೆ ಸೈಲೆಂಟಾಗಿ ಬಲಗಡೆಗೆ ಬೆರಳು ತೋರಿಸಿದ್ದರಿಂದ ಪಾಪುವನ್ನು ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಬ್ಲ್ಯಾಂಕೆಟ್ ಹೊದಿಸಿ ಹಿಂದೆ ತಿರುಗುವಷ್ಟರಲ್ಲಿ ಅವನ ಹಿಂದೆಯೇ ಬಂದಿದ್ದ ಸಾಹಿತ್ಯ ಅವನಿಗೆ ಅರ್ಧ ಇಂಚು ದೂರದಲ್ಲಿ ಇದ್ದಳು. ಅಷ್ಟು ಸಡನ್ನಾಗಿ ತಾರಕ್ ಹಿಂದೆ ತಿರುಗುತ್ತಾನೆ ಎಂದು ಊಹಿಸದ ಸಾಹಿ ಅವನನ್ನು ಅಷ್ಟು ಹತ್ತಿರದಿಂದ ನೋಡಿ ತಡಬಡಾಯಿಸಿ ಹಿಂದೆ ಹೆಜ್ಜೆ ಇಡಲು ಹೋಗಿ ಬೀಳಲು ಹೋಗುತ್ತಿದ್ದ ತನ್ನ ಸೊಂಟದ ಸುತ್ತ ಒಂದು ಕೈಯನ್ನಿಟ್ಟು ಮತ್ತೊಂದು ಕೈನಿಂದ ಸಾಹಿತ್ಯ ಅಂಗೈಯನ್ನು ಲಾಕ್ ಮಾಡಿ ಗಟ್ಟಿಯಾಗಿ ಮುಂದಕ್ಕೆ ಎಳೆದಿದ್ದರಿಂದ ಹಿಂದೆ ಬಾಗುತ್ತಿದ್ದವಳು ಸ್ಪ್ರಿಂಗ್ನಂತೆ ಮುಂದಕ್ಕೆ ಬಂದು ಅವನಿಗೆ ಹಲ್ಲಿಯಂತೆ ಅಂಟಿಕೊಂಡಳು. ಮೆತ್ತನೆಯ ಅವಳ ಮೈ ಐರನ್ ರಾಡ್ನಂತಿದ್ದ ಅವನ ದೇಹಕ್ಕೆ ಹೂವಿನ ಚೆಂಡಿನಂತೆ ತಗುಲಿದ್ದರಿಂದ ಅವಳ ಕೈಯಿಂದ ಅವನ ಕೈಯನ್ನು ಬೇರ್ಪಡಿಸಿ ಎರಡೂ ಕೈಗಳಿಂದ ಅವಳ ಸೊಂಟದ ಮೇಲೆ ಗಟ್ಟಿಯಾಗಿ ಹಿಡಿತ ಬಿಗಿದನು ತಾರಕ್. ಅಲ್ಲಿಯವರೆಗೆ ಕನಿಷ್ಠ ಗಾಳಿಯು ನುಸುಳಲು ಸಾಧ್ಯವಿದ್ದ ದೇಹಗಳು ಅವನ ಹಿಡಿತಕ್ಕೆ ಗಾಳಿಯು ಭಯಪಟ್ಟು ಅಲ್ಲಿಂದ ಎಲ್ಲಿಗೋ ಓಡಿಹೋಯಿತು. ಅದಕ್ಕೂ ಮೊದಲೇ ಫ್ರೆಶ್ ಆಗಿದ್ದರಿಂದ ಅವಳ ಮೈಯಿಂದ ಬರುತ್ತಿದ್ದ ಸೋಪ್ ಸ್ಮೆಲ್ ಅವನನ್ನು ಮತ್ತೊಂದು ಲೋಕಕ್ಕೆ ಕರೆದೊಯ್ಯುತ್ತಿದ್ದರೆ ಶಂಖದಂತಹ ಅವಳ ಕತ್ತಿನ ಕಮಾನುಗಳಲ್ಲಿ ತಲೆಯನ್ನು ನುಗ್ಗಿಸಿ ಗಾಢವಾಗಿ ಉಸಿರನ್ನು ತೆಗೆದುಕೊಂಡನು ತಾರಕ್. ತಾರಕನ ಬೆಚ್ಚಗಿನ ಉಸಿರು ಅವಳ ಕತ್ತಿನ ಕಮಾನುಗಳಲ್ಲಿ ಸೇರಿ ಹಣೆಯ ಮೇಲೆ ಸಣ್ಣ ಬೆವರು ತರಿಸುತ್ತಿದ್ದರೆ ಹೆಚ್ಚುತ್ತಿರುವ ಹೃದಯದ ವೇಗವನ್ನು ನಿಯಂತ್ರಿಸಲು ಅವನ ಶರ್ಟ್ ಅವಳ ಅಂಗೈಗಳಲ್ಲಿ ನಜ್ಜುಗುಜ್ಜಾಗುತ್ತಿತ್ತು. ಅವಳ ದೇಹದ ಪರಿಮಳ ತನ್ನನ್ನು ಇನ್ನೂ ಮುಂದಕ್ಕೆ ಹೋಗಲು ಹೇಳುತ್ತಿದ್ದರೆ ಸೊಂಟದ ಮೇಲಿದ್ದ ಕೈಯಿಂದ ಸಣ್ಣಗೆ ಪ್ರೆಸ್ ಮಾಡುತ್ತಾ ಮತ್ತೊಂದು ಕೈಯನ್ನು ಅವಳ ಹಿಂದಿನ ಭಾಗದ ಮೂಲಕ ಮೇಲಕ್ಕೆ ತರುತ್ತಾ ವಿಶಾಲವಾದ ಬೆನ್ನಿನ ಮೇಲೆ ಡ್ರೆಸ್ ಮೇಲಿಂದಲೇ ಗೆರೆಗಳನ್ನು ಎಳೆಯುತ್ತಾ ಇನ್ನೂ ಸ್ವಲ್ಪ ಮೇಲೆ ಬಂದು ಅವಳ ಕುತ್ತಿಗೆಯ ಹಿಂದೆ ಕೈಯನ್ನಿಟ್ಟು ತಲೆಯನ್ನು ಸ್ವಲ್ಪ ಕೆಳಕ್ಕೆ ಇಳಿಸಿ ಅವಳ ಫೇಸನ್ನು ನೋಡಲು ಪ್ರಯತ್ನಿಸಿದನು. ಆದರೆ ಸಾಹಿತ್ಯ ಮಾತ್ರ ತಾರಕ್ ಕೈಗಳು ಮಾಡುತ್ತಿದ್ದ ಮಾಯೆಯಲ್ಲಿ ಮುಳುಗಿ ಹೋಗಿ ಸಂಪೂರ್ಣವಾಗಿ ಅವನ ಎದೆಗೆ ಮುಖವನ್ನು ಹೊತ್ತುತ್ತಾ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು. ಕುತ್ತಿಗೆಯ ಮೇಲಿನ ಕೈಯನ್ನು ಕೆನ್ನೆಯ ಮೇಲಿಂದ ಮುಂದಕ್ಕೆ ತರುತ್ತಿದ್ದರೆ ಅವನ ಸ್ಪರ್ಶ ಅವಳನ್ನು ಉಸಿರುಗಟ್ಟಿಸಿತು. ಕೆನ್ನೆಯ ಮೇಲಿಂದ ಕೈಯನ್ನು ಕೆಳಕ್ಕೆ ತಂದು ಅವಳ ಗಲ್ಲವನ್ನು ಹಿಡಿದು ತಲೆಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದನು. ಅವನು ಗಟ್ಟಿಯಾಗಿ ಮುಚ್ಚಿದ ಸಣ್ಣ ಕಣ್ಣುಗಳು, ಕೆಂಪಾದ ಕೆನ್ನೆಗಳು, ಎಳೆ ಗುಲಾಬಿ ಬಣ್ಣದಲ್ಲಿದ್ದ ನಡುಗುತ್ತಿದ್ದ ತುಟಿಗಳನ್ನು ನೋಡಿದ ತಕ್ಷಣವೇ ಒಂದು ಕ್ಷಣವೂ ತಡಮಾಡದೆ ಅವುಗಳನ್ನು ತಲುಪಲು ಅವನ ತುಟಿಗಳನ್ನು ಮುಂದಕ್ಕೆ ತರುತ್ತಿದ್ದರೆ ಸಡನ್ನಾಗಿ ಆಗಲೇ ಸುಮಿತ್ರಾ ಅವರು ಸಾಹಿತ್ಯ ಎಂದು ಹಾಲ್ನಿಂದ ಕರೆದರು. ಸಾಹಿತ್ಯಗೆ ಅಲ್ಲಿಯವರೆಗೂ ಇದ್ದ ಮಂಪರು ಕಳಚಿ ಹೋದಂತೆ ಮುಚ್ಚಿದ ಕಣ್ಣುಗಳನ್ನು ತಕ್ಷಣವೇ ತೆರೆದು ಅವಳಿಗೆ ಅತಿ ಹತ್ತಿರದಲ್ಲಿ ಅವನನ್ನು ನೋಡಿದ ತಕ್ಷಣವೇ ಕಣ್ಣುಗಳು ಎರಡು ದೊಡ್ಡವು ಮಾಡಿ ಅವಳ ಕೈಯಲ್ಲಿದ್ದ ಅವನ ಶರ್ಟ್ ಬಿಟ್ಟು ಅವನನ್ನು ಹಿಂದಕ್ಕೆ ತಳ್ಳಲು ಪ್ರಯತ್ನಿಸಿದಳು. ಆದರೆ ತಾರಕ್ ಆಗಲೇ ತನ್ನ ನಿಯಂತ್ರಣ ಕಳೆದುಕೊಂಡಿದ್ದರಿಂದ ಸುಮಿತ್ರಾ ಅವರ ಕರೆಯು ಅವನ ಕಿವಿಯನ್ನು ತಲುಪಲಿಲ್ಲ. ಅವಳ ಸೊಂಟದ ಸುತ್ತ ಇದ್ದ ಕೈಯನ್ನು ಹಾಗೆಯೇ ಇಟ್ಟು ಸಾಹಿತ್ಯನನ್ನು ಡೋರ್ ಹತ್ತಿರ ತಳ್ಳಿ ಡೋರ್ಗೆ ಲಾಕ್ ಮಾಡಿ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟು ತೆರೆಯಲು ಹೋಗುತ್ತಿದ್ದ ಅವಳ ಬಾಯಿಯನ್ನು ಲಾಕ್ ಮಾಡಿದ. ಸಾಹಿತ್ಯ ಕರೆದರೆ ಯಾಕೆ ಉತ್ತರಿಸುವುದಿಲ್ಲವೇ? ಅಳಿಯಂದಿರು ಎಲ್ಲಿದ್ದಾರೆ ಎಂದು ಒಮ್ಮೆ ಫೋನ್ ಮಾಡಿ ಕೇಳಮ್ಮ ಎಂದುಕೊಳ್ಳುತ್ತಾ ಈ ಹುಡುಗಿ ಏನು ಮಾಡುತ್ತಿದ್ದಾಳೆ, ಕರೆಯುತ್ತಿದ್ದರೂ ಉತ್ತರಿಸುತ್ತಿಲ್ಲವಲ್ಲ ಎಂದುಕೊಂಡು ಸಾಹಿತ್ಯ ರೂಮ್ ಹತ್ತಿರ ಬಂದು ಡೋರ್ ತೆರೆಯಲು ಪ್ರಯತ್ನಿಸಿದರೆ ಡೋರ್ ಹಿಂದೆಯೇ ಅವರಿಬ್ಬರು ಇದ್ದುದರಿಂದ ಅವಳಿಗೆ ಅದು ಕಷ್ಟವಾಯಿತು. ಸಾಹಿತ್ಯ ಅವನ ಎದೆಯ ಮೇಲೆ ಕೈಗಳನ್ನಿಟ್ಟು ತಳ್ಳುತ್ತಿದ್ದರೂ ಅವನ ಒಂದೇ ಕೈಯಲ್ಲಿ
ಅವಳ 2 ಕೈಗಳನ್ನು ಬಂಧಿಸಿ ಸೂಕ್ಷ್ಮವಾಗಿ ಅವಳ ಕೆಳಗಿನ ತುಟಿಯನ್ನು ಅವನ ತುಟಿಗಳ ಮಧ್ಯೆ ಬಂಧಿಸಿಬಿಟ್ಟನು. ಇದೇನು, ಡೋರ್ ಯಾಕೆ ಹಾಕಿದ್ದಾಳೆ? ಈ ಡೋರ್ ಏನಿದು ಹೀಗೆ ಸ್ಟ್ರಕ್ ಆಗಿದೆ? ಸಾಹಿ ಎಂದಿಗೂ ಲಾಕ್ ಮಾಡುವುದಿಲ್ಲವಲ್ಲ ಎಂದು ಇನ್ನಷ್ಟು ಗಟ್ಟಿಯಾಗಿ ಪುಷ್ ಮಾಡಿದ ತಕ್ಷಣವೇ ಆಗಲೇ ಸಂಪೂರ್ಣವಾಗಿ ಅವಳ ಮೇಲೆ ಹೊರಗಿದ್ದ ಅವನ ದೇಹವನ್ನು ಬಲವಂತವಾಗಿ ತಳ್ಳಿ ಸೇರಿಕೊಂಡಿದ್ದ ತುಟಿಗಳನ್ನು ದೂರ ಮಾಡಿದಳು ಸಾಹಿತ್ಯ. ಅವಳ ಮೇಲಿದ್ದ ಭಾರ ಕಡಿಮೆಯಾಗಿ ಸುಮಿತ್ರಾ ಅವರು ಡೋರ್ ಪುಷ್ ಮಾಡಿದ ತಕ್ಷಣವೇ ಅದು ಸ್ವಲ್ಪ ತೆರೆದು ಇಬ್ಬರ ಪೊಸಿಷನ್ಗಳು ಬದಲಾಗಿ ಇಬ್ಬರು ಡೋರ್ ಹಿಂದಕ್ಕೆ ಹೋಗಿಬಿಟ್ಟರು. ಈಗ ಸಾಹಿತ್ಯ ತಾರಕ್ಗೆ ಅಂಟಿಕೊಂಡರೆ ಸಾಹಿತ್ಯ ತುಟಿಗಳು ಲೈಟಾಗಿ ತಾರಕ್ ತುಟಿಗಳನ್ನು ಹಾಗೆ ಟಚ್ ಮಾಡಿದ್ದರಿಂದಲೇ ಮೊದಲೇ ತಾನು ದೂರ ಮಾಡಿದ್ದಾಳೆ ಎಂಬ ನಿರಾಶೆಯಲ್ಲಿದ್ದ ತಾರಕ್ ಅದೇ ಚಾನ್ಸ್ ಎಂದು ಮತ್ತೆ ಅವಳ ತುಟಿಗಳನ್ನು ಸಂಪೂರ್ಣವಾಗಿ ಲಾಕ್ ಮಾಡಿಬಿಟ್ಟನು. ಡೋರ್ ಓಪನ್ ಆಗುತ್ತಲೇ ಬೆಡ್ ಮೇಲೆ ಮಲಗಿದ್ದ ಕ್ಯೂಟಿಯನ್ನು ನೋಡಿದ ಸುಮಿತ್ರಾ ಅವರು, ಹೋ ಬಂದ್ರಾ? ಅಳಿಯಂದ್ರು ಆಗಲೇ ಕ್ಯೂಟಿಯನ್ನು ಡ್ರಾಪ್ ಮಾಡಿ ಹೋಗಿಯೂ ಬಿಟ್ಟರೇನೋ, ಇವಳಾದರೂ ಎಲ್ಲಿಗೆ ಹೋದಳು ಎಂದುಕೊಂಡು ಹೊರಗೆ ಹಿತ್ತಲಲ್ಲಿ ಏನಾದರೂ ಇದ್ದಾಳೇನೋ ಎಂದುಕೊಂಡು ಅಲ್ಲಿಂದ ಹೊರಗೆ ಹೊರಟರು. ಸುಮಿತ್ರಾ ಅವರು ರೂಮ್ ಒಳಗೆ ಬರುತ್ತಲೇ ಸಾಹಿತ್ಯಗೆ ಟೆನ್ಷನ್ ಹೆಚ್ಚಾಗಿ ಮೈಯೆಲ್ಲ ಬೆವರು ಬರುತ್ತಿದ್ದರೆ ತಾರಕ್ ಅದ್ಯಾವುದನ್ನು ಲೆಕ್ಕಿಸದೆ ಒಂದು ಪದ್ಧತಿಯಾಗಿ ಮುತ್ತು ಕೊಡುತ್ತಾ ಅವನ ಕೈಯಲ್ಲಿ ಸಿಕ್ಕ ಸಣ್ಣ ಸೊಂಟವನ್ನು ನುಜ್ಜುಗುಜ್ಜು ಮಾಡುತ್ತಿದ್ದನು. ಒಂದು ಕೈಯಿಂದ ಸಾಹಿತ್ಯ ಸೊಂಟವನ್ನು ನುಜ್ಜುಗುಜ್ಜು ಮಾಡುತ್ತಲೇ ಮತ್ತೊಂದು ಕೈಯನ್ನು ಅವಳ ಕುತ್ತಿಗೆಯ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಮತ್ತಷ್ಟು ಅವಳನ್ನು ತನ್ನ ಕಡೆಗೆ ಒತ್ತುತ್ತಾ ಗಾಢವಾದ ಮುತ್ತಿಗೆ ಶ್ರೀಕಾರ ಹಾಕಿದನು. ಸಣ್ಣಗೆ ಪ್ರಾರಂಭವಾದ ಆ ಮುತ್ತು ಗಾಢವಾಗಿ ಮಾರ್ಪಟ್ಟು ಒಬ್ಬರ ಉಸಿರನ್ನು ಮತ್ತೊಬ್ಬರು ಬದಲಾಯಿಸಿಕೊಳ್ಳುವವರೆಗೆ ಬಂದರೂ ಸೇರಿಕೊಂಡಿದ್ದ ತುಟಿಗಳು ಬಿಡಿಸಲಿಲ್ಲ. ಹಿತ್ತಲಲ್ಲಿ ಎಲ್ಲೆಡೆ ಹುಡುಕಿದ ಸುಮಿತ್ರಾ ಅವರು ಮತ್ತೆ ಹಾಲ್ಗೆ ಬರುತ್ತಿದ್ದರೆ ಅವಳು ಬರುತ್ತಿರುವ ಸದ್ದು ಕೇಳಿ ಸಾಹಿತ್ಯ ಟೆನ್ಷನ್ನಿಂದ ಅವನ ತುಟಿಗಳನ್ನು ಗಟ್ಟಿಯಾಗಿ ರಕ್ತ ಬರುವಂತೆ ಕಚ್ಚಿದಳು. ನೋವಿಗೆ ಉಸ್ ಎನ್ನುತ್ತಾ ಸಾಹಿಯ ತುಟಿಗಳನ್ನು ಬಿಟ್ಟು ಪ್ರಜ್ಞೆಗೆ ಬಂದು ರಕ್ತ ಬರುತ್ತಿರುವ ತುಟಿಗಳನ್ನು ನೋಡಿಕೊಳ್ಳುತ್ತಾ ರಾಕ್ಷಸಿ ಎಂದು ಕೂಗಲು ಹೋಗುತ್ತಿದ್ದ ಅವನ ಬಾಯಿಗೆ ತನ್ನ ಅಂಗೈಯನ್ನು ಅಡ್ಡವಿಟ್ಟು ಮಾತು ಹೊರಗೆ ಬರದಂತೆ ತಡೆದು ಕಣ್ಣುಗಳನ್ನು ಸಣ್ಣದು ಮಾಡಿ ಪ್ಲೀಸ್ ಎಂದು ಸನ್ನೆ ಮಾಡಿದಳು ಸೈಲೆಂಟಾಗಿ. ಗುಂಡನೆಯ ಚಕ್ರಗಳಂತಹ ಕಣ್ಣುಗಳನ್ನು ತಿರುಗಿಸುತ್ತಾ ಆ ಕಣ್ಣುಗಳನ್ನು ಸಣ್ಣದು ಮಾಡಿ ಸಾಹಿತ್ಯ ಹಾಗೆ ಪ್ಲೀಸಿಂಗ್ ಆಗಿ ನೋಡುತ್ತಿದ್ದರೆ ಆ ಸೋಗೆ ಕಣ್ಣುಗಳ ಮಾಯೆಯಲ್ಲಿ ಸಿಲುಕಿ ಹೊರಗೆ ಬರಲಾಗಲಿಲ್ಲ ತಾರಕ್ಗೆ. ಮೆಲ್ಲಗೆ ಅವನಿಂದ ಬಿಡಿಸಿಕೊಂಡು ದೂರ ಹೋಗಲು ಹೋಗುತ್ತಿದ್ದರೂ ಅವಳನ್ನು ದೂರ ಹೋಗಲು ಬಿಡದೆ ಮತ್ತೆ ಅವನ ಮೇಲೆ ಎಳೆದುಕೊಂಡನು. ಸಾಹಿತ್ಯ ಕಣ್ಣುಗಳನ್ನು ದೊಡ್ಡದು ಮಾಡಿ ನೋಡಿದ್ದರಿಂದ ಆ ಕಣ್ಣುಗಳ ಮೇಲೆ ಮುತ್ತಿಟ್ಟು ನಿಧಾನವಾಗಿ ಬಿಟ್ಟು ಬಿಟ್ಟನು. ತಕ್ಷಣವೇ ಅವನಿಂದ ದೂರ ಸರಿದು ರೂಮ್ನಿಂದ ಹೊರಗೆ ಬಂದು, ಏನಮ್ಮ ಯಾಕೆ ಹಾಗೆ ಕೂಗುತ್ತಿದ್ದೀಯಾ ಎಂದು ಕೇಳಿದಳು. ಏನೇ, ನಾನು ಕೂಗುತ್ತಿದ್ದೇನೆಯೇ? ಅಲ್ಲಿಂದ ಇಲ್ಲಿಯವರೆಗೂ ಕರೆಯುತ್ತಿದ್ದರೂ ಉತ್ತರಿಸದೆ ನೀನು ಈಗ ರೂಮ್ನಿಂದ ಹೊರಗೆ ಬಂದಿದ್ದೀಯಾ? ಹೌದು, ನಾನು ಮೊದಲು ಬಂದಾಗ ನೀನು ರೂಮ್ನಲ್ಲಿ ಇರಲಿಲ್ವಲ್ಲ. ಅಳಿಯಂದಿರು ಕ್ಯೂಟಿಯನ್ನು ಯಾವಾಗ ಇಲ್ಲಿ ಬಿಟ್ಟು ಹೋದರು? ನೀನು ಎಲ್ಲಿಗೆ ಹೋಗಿದ್ದೆ ಇಲ್ಲಿಯವರೆಗೂ ಅಂದರು. ಅಬ್ಬಾ ಅಮ್ಮ, ಯಾಕೆ ಹಾಗೆ ಎಲ್ಲ ಪ್ರಶ್ನೆಗಳನ್ನು ಒಂದೇ ಸಮಯದಲ್ಲಿ ಕೇಳುತ್ತೀಯಾ? ನನ್ನನ್ನು ಒಮ್ಮೆ ಉಸಿರು ತೆಗೆದುಕೊಳ್ಳಲು ಬಿಡು. ಅವನು ಸ್ವಲ್ಪ ಮೊದಲು ಕ್ಯೂಟಿಯನ್ನು ಕರೆದುಕೊಂಡು ಬಂದನು. ಕಾರ್ನಲ್ಲಿ ಕ್ಯೂಟಿಗಾಗಿ ತೆಗೆದುಕೊಂಡ ಗೊಂಬೆಗಳು ಇವೆ, ಅದಕ್ಕೆ ಅವುಗಳಿಗಾಗಿ ನನ್ನನ್ನು ಕಾರುವರೆಗೂ ಬಾ ಅಂದ. ಹೋದೆನು. ಈಗಲೇ ಬಂದು ಬಿಡುತ್ತೇನೆ ಅಂದುಕೊಂಡು ನಿನಗೆ ಹೇಳಲಿಲ್ಲ. ಅದಕ್ಕೆ ಯಾಕೆ ಅಷ್ಟು ಗಾಬರಿ ಪಡ್ತೀಯಾ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿ ನಂಬಿದಳೋ ಇಲ್ಲವೋ ಎಂದು ಸುಮಿತ್ರಾ ಅವರ ಕಡೆ ನೋಡಿದಳು ಸಾಹಿತ್ಯ. ಓ ಹೌದಾ, ನನಗೆ ಗೊತ್ತಿರಲಿಲ್ವಲ್ಲ. ಕ್ಯೂಟಿ ಇನ್ನೂ ಬಂದಿಲ್ಲವೆಂದು ಗಾಬರಿಯಿಂದ ನಿನ್ನ ರೂಮ್ಗೆ ಬಂದರೆ ಅವಳು ಇದ್ದಾಳೆ, ನೀನು ಇಲ್ಲ ಎಂದು ನಿನ್ನನ್ನು ಕರೆದರೂ ಉತ್ತರಿಸಲಿಲ್ಲ. ಗಾಬರಿಯಿಂದ ಮನೆಯಲ್ಲೆಲ್ಲ ಹುಡುಕಿದೆನು ಎಂದು ಸುಮಿತ್ರಾ ಅವರು ಹೇಳಿದ ತಕ್ಷಣವೇ ನಂಬಿಬಿಟ್ಟಳು ಎಂದುಕೊಂಡು ಎದೆಯ ಮೇಲೆ ಕೈಯಿಟ್ಟು ರಿಲ್ಯಾಕ್ಸ್ ಆದಳು ಸಾಹಿ. ಏನಾಯ್ತೆ?
ನಿನ್ನ ಹಣೆಯ ಮೇಲಿನ ಆ ಬೆವರು ಯಾಕೆ ಅಷ್ಟು ಗಾಬರಿಯಲ್ಲಿದ್ದೀಯಾ ಎಂದು ಬೆವರನ್ನು ಒರೆಸುತ್ತಾ ಕೇಳುತ್ತಿದ್ದರೆ, ಅಮ್ಮ, ನಡೆದುಕೊಂಡು ಬಂದಿದ್ದರಿಂದ ಬೆವರು ಬಂದಿದೆ. ಇನ್ನು ನಿನ್ನ ಇಂಟರೋಗೇಷನ್ ಪೂರ್ಣವಾದರೆ ನಾನು ಹೋಗಿ ಮಲಗುತ್ತೇನೆ ಅಂದಳು ಸಾಹಿತ್ಯ ಆಕಳಿಸುತ್ತಾ. ಸರಿ ಹೋಗು ಎನ್ನುತ್ತಾ ಅವಳ ಹಿಂದೆಯೇ ಬರುತ್ತಾರೆ ಸುಮಿತ್ರಾ. ಅಮ್ಮ, ನೀನು ಎಲ್ಲಿಗೆ ಬರುತ್ತಿದ್ದೀಯಾ ಅಂದ್ಲು. ಅದೇನೇ ಹೊಸದಾಗಿ ಕೇಳ್ತಾ ಇದೀಯಾ? ಕ್ಯೂಟಿ ನನ್ನ ಹತ್ತಿರವೇ ಮಲಗುತ್ತಾಳಲ್ಲ ಪ್ರತಿದಿನ ಅಂದರು. ಹೌದು, ಆದರೆ ಇಂದು ನನ್ನ ಹತ್ತಿರವೇ ಮಲಗುತ್ತಾಳೆ ಅಂದ್ಲು. ಯಾಕೆ ಸಾಹಿ? ನಿನಗೆ ಗೊತ್ತಲ್ಲ, ಅವಳು ನನ್ನ ಪಕ್ಕದಲ್ಲಿ ಇಲ್ಲದಿದ್ದರೆ ನನಗೆ ನಿದ್ರೆ ಬರುವುದಿಲ್ಲ ಎಂದು ಅಂದರು. ನಿಜವೇ ಅಮ್ಮ, ಆದರೆ ಈ ಒಂದು ದಿನ ನನ್ನೊಂದಿಗೆ ಇಟ್ಟುಕೊಳ್ಳುತ್ತೇನೆ ಅಮ್ಮ ಪ್ಲೀಸ್ ಅಂದ್ಲು. ಅದಲ್ಲ ಸಾಹಿ, ನಿನಗೆ ಮದುವೆಯಾದರೆ ನೀನು ನನ್ನ ಹತ್ತಿರ ಇರುವುದಿಲ್ಲ. ಅಲ್ಲಿಯವರೆಗೂ ಆದರೂ ಪಾಪುವನ್ನು ನನ್ನೊಂದಿಗೆ ಇಟ್ಟುಕೊಳ್ಳಬೇಕೆಂದುಕೊಂಡಿದ್ದೇನೆ ಎಂದು ಬೇಸರದಿಂದ ಹೇಳಿದರು ಸುಮಿತ್ರಾ. ಸುಮಿತ್ರಾ ಅವರು ಹಾಗೆ ಹೇಳಿದ ತಕ್ಷಣವೇ ಸಾಹಿತ್ಯ ಮನಸ್ಸಿನಲ್ಲಿ ನಿಜವೇ, ಅಪ್ಪನಿಲ್ಲದ ಕೊರತೆಯನ್ನು ಸಂಪೂರ್ಣವಾಗಿ ಅಲ್ಲದಿದ್ದರೂ ಸ್ವಲ್ಪವಾದರೂ ನೀಗಿಸಿದ್ದು ಅಂದರೆ ಅದು ಕ್ಯೂಟಿನೇ ಎಂದು ಯೋಚಿಸುತ್ತಾ ಇದ್ದಳು ಸಾಹಿ. ಸರಿ ಬಿಡು ಸಾಹಿ, ಈ ದಿನ ಕ್ಯೂಟಿ ನಿನ್ನ ಹತ್ತಿರವೇ ಮಲಗುತ್ತಾಳಂತೆ, ಅದಕ್ಕಾಗಿ ಯಾಕೆ ಅಷ್ಟೊಂದು ಯೋಚಿಸುವುದು? ಹೋಗಿ ಪ್ರಶಾಂತವಾಗಿ ಮಲಗು ಹೋಗು ಎಂದು ಸಾಹಿ ತಲೆ ನೇವರಿಸಿ ಹಣೆಯ ಮೇಲೆ ಮುತ್ತಿಟ್ಟು, ನಾನೇನು ಮಾಡಿದರೂ, ಎಷ್ಟು ಕಠಿಣವಾಗಿ ಮಾತನಾಡಿದರೂ ಅದು ನಿನ್ನ ಭವಿಷ್ಯಕ್ಕಾಗಿಯೇ ತಾಯಿ. ಯಾವುದೇ ಯೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಪ್ರಶಾಂತವಾಗಿ ನಿದ್ರಿಸು, ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ತಮ್ಮ ರೂಮ್ ಒಳಗೆ ಹೊರಟು ಹೋದರು ಸುಮಿತ್ರಾ ಅವರು. ಸುಮಿತ್ರಾ ಅವರು ಹೊರಟು ಹೋದ ತಕ್ಷಣವೇ ಅವರು ಮಾತನಾಡಿದ ಮಾತುಗಳ ಬಗ್ಗೆಯೇ ಯೋಚಿಸುತ್ತಾ ಒಳಗೆ ಬರುತ್ತಿದ್ದ ಸಾಹಿತ್ಯಗೆ ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಕ್ಯೂಟಿ ಪಕ್ಕದಲ್ಲೇ ಕುಳಿತುಕೊಂಡು ಅವಳಿಗೆ ಮುತ್ತುಗಳನ್ನು ಕೊಡುತ್ತಿದ್ದ ತಾರಕ್ನನ್ನು ನೋಡಿದ ತಕ್ಷಣವೇ, ಅದಕ್ಕೂ ಮೊದಲು ರೂಮ್ನಲ್ಲಿ ತಾರಕ್ ಮಾಡಿದ ಕೆಲಸ ನೆನಪಾಗಿ ಕೋಪದಿಂದ, ಮೊದಲು ಹೇಳು ನನ್ನ ಬೆಡ್ ಮೇಲಿಂದ ಎಂದು ಕೂಗಿದಳು ಕೋಪದಿಂದ. ಏನು ಮರ್ಯಾದೆ ಇಲ್ಲದೆ ಮಾತನಾಡುತ್ತಾ ಇದ್ದೀಯಾ? ನಾನೇನು ನಿನ್ನ ಡೊಂಕು ಬೆಡ್ ಮೇಲೆ ಮಲಗಲು ಬಂದಿಲ್ಲ. ನನ್ನ ಮಗಳಿಗಾಗಿ ಕುಳಿತಿದ್ದೇನೆ. ಅಸಲಿಗೆ ಕನಿಷ್ಠ ನಾನು ಟಚ್ ಮಾಡುವ ರೇಂಜ್ ಕೂಡ ಅಲ್ಲ ನಿನ್ನ ಈ ಬೆಡ್ ಎಂದನು ತಾರಕ್ ಕೂಡ ಕೋಪದಿಂದ. ನನ್ನ ಬೆಡ್ಡನ್ನೇ ಟಚ್ ಮಾಡುವ ರೇಂಜ್ ಅಲ್ಲ ಎಂದಾಗ ಮತ್ತೆ ನನ್ನನ್ನು ಹೇಗೆ ಟಚ್ ಮಾಡಿದೆ? ನನಗೆ ಯಾಕೆ ಮುತ್ತು ಕೊಟ್ಟೆ? ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನು ಮುಟ್ಟಿದ್ದಷ್ಟೇ ಅಲ್ಲದೆ ಮುತ್ತು ಕೂಡ ಕೊಟ್ಟೆ. ಎಷ್ಟು ಧೈರ್ಯ ನಿನಗೆ ಎನ್ನುತ್ತಾ ಅವನ ಮೇಲೆ ಕೈ ಎತ್ತಿದ ತಕ್ಷಣವೇ ತಾರಕನ್ನು ಕೆಂಪಗೆ ಮಾಡಿ ಆ ಕೈಯನ್ನು ಕೋಪದಿಂದ ನೋಡುತ್ತಾ, ಹೌ ಡೇರ್ ಯು, ನನ್ನ ಮೇಲೆ ಕೈ ಎತ್ತುತ್ತೀಯೇ ಎನ್ನುತ್ತಾ ಬೆಡ್ ಮೇಲಿಂದ ಇಳಿಯುತ್ತಾ ಸಾಹಿತ್ಯ ಕೈಯನ್ನು ಹಾಗೆಯೇ ಹಿಂದಕ್ಕೆ ಮಡಚಿ, ನನ್ನ ಇಷ್ಟ, ನಾನು ಮುಟ್ಟುತ್ತೇನೆ, ಇನ್ನೂ ಏನೇನೋ ಮಾಡಿಕೊಳ್ಳುತ್ತೇನೆ, ಯಾಕೆಂದರೆ ನೀನು ನನ್ನ ಮಗುವಿಗೆ ತಾಯಿ ಎಂದು ಹತ್ತಿರ ಬರುತ್ತಿದ್ದ. ಇನ್ನೊಂದು ಸಾರಿ ನನ್ನನ್ನು ಮುಟ್ಟಿದರೆ ಕೊಂದು ಬಿಡುತ್ತೇನೆ ಅಂದಳು ಸಾಹಿತ್ಯ. ಮುಟ್ಟುವುದಲ್ಲವೇ, ಮತ್ತೆ ಮತ್ತೆ ಮುತ್ತು ಕೊಡುತ್ತೇನೆ, ಏನು ಮಾಡುತ್ತೀಯೇ ಎನ್ನುತ್ತಾ ಮತ್ತೊಮ್ಮೆ ಬಲವಂತವಾಗಿ ಅವಳ ತುಟಿಗಳ ಮೇಲೆ ಮುತ್ತು ಕೊಟ್ಟನು ತಾರಕ್. ಸಾಹಿತ್ಯ ಇನ್ನೊಂದು ಕೈಯಿಂದ ತಾರಕ್ ಬೆನ್ನಿನ ಮೇಲೆ ಹೊಡೆಯುತ್ತಿದ್ದರೂ ಆ ಕೈಯನ್ನು ಕೂಡ ಹಿಂದಕ್ಕೆ ಮಡಚಿ ಎರಡೂ ಕೈಗಳನ್ನು ಅವನ ಒಂದೇ ಕೈಯಿಂದ ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯನ್ನು ಅವಳ ತಲೆಯ ಮೇಲೆ ಇಟ್ಟು ಕೂದಲಿನೊಳಗೆ ಹೋಗಲು ಬಿಡುತ್ತಾ ಗಟ್ಟಿಯಾಗಿ ತನ್ನ ಕಡೆಗೆ ಒತ್ತಿಕೊಂಡ. ಅವಳನ್ನು ಎಲ್ಲಿಗೂ ಕದಲದಂತೆ ಮಾಡಿ ಬಲವಂತವಾಗಿ ಮುತ್ತು ಕೊಡುತ್ತಿದ್ದನು. 5 ನಿಮಿಷಗಳ ನಂತರ ಅವಳನ್ನು ಬಿಟ್ಟು ಅವಳ ಕೆಳಗಿನ ತುಟಿಯನ್ನು ರಕ್ತ ಬರುವಂತೆ ಕಚ್ಚಿ, ಈಗ ಏನು ಮಾಡುತ್ತೀಯೇ? ಒಂದು ಬಾರಿ ಅಲ್ಲ, ನೀನು ಎಷ್ಟು ಬಾರಿ ನನ್ನನ್ನು ಕೆಣಕಿದರೆ ಅಷ್ಟು ಬಾರಿ ಹೀಗೆಯೇ ಮಾಡುತ್ತೇನೆ ಎನ್ನುತ್ತಾ ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಹೋಗುತ್ತಿದ್ದ ತಾರಕ್ನನ್ನೇ ನೋಡುತ್ತಾ ಅವನು ಮಾತನಾಡಿದ ಮಾತುಗಳನ್ನು ನೆನಪಿಸಿಕೊಂಡು ಹಾಗೆಯೇ ಬೆಡ್ ಮೇಲೆ ಬಿದ್ದು ಬಿಟ್ಟಳು ಸಾಹಿ ನೋವಿನಿಂದ. ಸಾಹಿತ್ಯ ಹತ್ತಿರದಿಂದ ಹೊರಟು ಬಂದಿದ್ದರೂ ತಾರಕ್ ಸಾಹಿಯ ಮೇಲೆ ಬರುತ್ತಿದ್ದ ಕೋಪವನ್ನೆಲ್ಲ ಸ್ಟೇರಿಂಗ್ ಮೇಲೆ ತೋರಿಸುತ್ತಾ ಕಾರನ್ನು ರಸ್ತೆಯ ಮೇಲೆ ಓಡಿಸುತ್ತಿದ್ದನು. ಅದು ರಾತ್ರಿಯಾಗಿದ್ದರಿಂದ ರಸ್ತೆಯ ಮೇಲೆ ಜನರು ಕೂಡ ಹೆಚ್ಚಾಗಿ ಇರಲಿಲ್ಲ. ರ್ಯಾಶ್ ಆಗಿ ಡ್ರೈವಿಂಗ್ ಮಾಡುತ್ತಿದ್ದ ತನಗೆ ಒಮ್ಮೆಲೆ ಸಾಹಿತ್ಯ ಅಂದ ಮಾತುಗಳು ನೆನಪಾದ ತಕ್ಷಣವೇ ಕಾರನ್ನು ಸಡನ್ ಬ್ರೇಕ್ನಿಂದ ನಿಲ್ಲಿಸಿದನು.
ನಂತರ ತಾನು ಮಾಡಿದ್ದೆಲ್ಲ ರೀಲ್ನಂತೆ ನೆನಪಾದ ತಕ್ಷಣವೇ ಛೇ, ನಾನು ಯಾಕೆ ಹಾಗೆ ನಡೆದುಕೊಂಡನು? ಅಸಲಿಗೆ ಅವಳ ಮೇಲೆ ನನಗೇನು ಹಕ್ಕಿದೆ ಎಂದು ಹಾಗೆ ಮುತ್ತು ಕೊಟ್ಟೆನು. ಒಂದು ಬಾರಿ ಅಂದರೆ ಏನೋ ಹಾಗೆ ನಡೆದರೂ ಮತ್ತೆ ಮತ್ತೆ ಹಾಗೆ ಹೇಗೆ ಮಾಡಿದೆನು? ಓ ತಾರಕ್, ನಿನಗೆ ಹುಚ್ಚು ಹಿಡಿದಿದೆ ಎಂದು ಮನಸ್ಸಿನಲ್ಲಿ ತನ್ನನ್ನು ತಾನು ಬೈದುಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡ ತಕ್ಷಣವೇ ಸಾಹಿತ್ಯಗೆ ಫಸ್ಟ್ ಮುತ್ತು ಕೊಟ್ಟ ಚಿತ್ರವೇ ಕಣ್ಣು ಮುಂದೆ ಚಲಿಸುವುದರಿಂದ ತಕ್ಷಣವೇ ಕಣ್ಣು ತೆರೆದ. ಆಹುಫ್, ಓ ನನ್ನನ್ನು ಚೆನ್ನಾಗಿ ಡಿಸ್ಟರ್ಬ್ ಮಾಡುತ್ತಿದ್ದೀಯೇ. ಮೊದಲು ನಿನಗೆ ಮದುವೆ ಮಾಡಿಸಿಬಿಟ್ಟರೆ ನನಗೆ ಈ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಎಂದುಕೊಂಡು ಮನೆಗೆ ಹೊರಟು ಹೋದನು ತಾರಕ್. ಮನೆಯೊಳಗೆ ಹೋಗುವಷ್ಟರಲ್ಲಿ ಕೌಸಲ್ಯ ಅವರು ಹಾಲ್ನಲ್ಲೇ ತಾರಕ್ಕಾಗಿ ಕಾಯುತ್ತಾ ಇದ್ದರು. ಅಮ್ಮ, ನೀನು ಇನ್ನೂ ಮಲಗಿಲ್ಲವೇ ಅಂದ. ನನ್ನ ಬಗ್ಗೆ ಇರಲಿ ಬಿಡು, ನೀನು ಏನಿದು ಇಷ್ಟು ಲೇಟ್? ಮೇಲಾಗಿ ಈ ವಾರದಿಂದ ಶೂಟಿಂಗ್ನಲ್ಲೂ ಇರಲಿಲ್ವಂತೆ? ಇಲ್ಲಿಯವರೆಗೂ ಎಲ್ಲಿಗೆ ಹೋಗಿದ್ದೆ ಅಂದ್ಲು. ಅಮ್ಮ, ನಾನೇನು ಸಣ್ಣ ಹುಡುಗನೇ ನನ್ನನ್ನು ಕ್ವಶನ್ ಮಾಡಲು? ಐ ಆಮ್ ನಾಟ್ ಎ ಕಿಡ್ ಮಾಮ್ ಅಂದ. ನೀನು ಕಿಡ್ಡಲ್ಲ ಬಿಡು. ನಿನ್ನ ಕಿಡ್ ಬಗ್ಗೆ ಏನು ಯೋಚಿಸಿದ್ದೀಯಾ ತಾರಕ್ ಅಂದ್ಲು. ಅವಳ ಬಗ್ಗೆ ಯೋಚಿಸುವುದು ಏನು ಮಾಮ್? ಅವಳು ಈ ತಾರಕನ ಮಗಳು, ಯಾವಾಗಲೂ ನನ್ನೊಂದಿಗೆ ಇರುತ್ತಾಳೆ. ಇನ್ಫ್ಯಾಕ್ಟ್ ಇಲ್ಲಿಯವರೆಗೂ ಕೂಡ ನನ್ನೊಂದಿಗೆ ಇದ್ದಾಳೆ. ಇಲ್ಲಿಯವರೆಗೂ ನಾವಿಬ್ಬರು ಹೊರಗೆ ಹೋಗಿ ಎಂಜಾಯ್ ಮಾಡಿದೆವು. ಈಗಲೇ ಅವಳನ್ನು ಮನೆ ಹತ್ತಿರ ಡ್ರಾಪ್ ಮಾಡಿ ಬರುತ್ತಿದ್ದೇನೆ ಅಂದ. ನಾನು ಹೇಳಿದ್ದು ಪಾಪು ಒಬ್ಬಳ ಬಗ್ಗೆ ಮಾತ್ರವಲ್ಲ ತಾರಕ್, ಪಾಪು ತಾಯಿಯ ಬಗ್ಗೆ ಅಂದ ತಕ್ಷಣವೇ ತಾರಕ್ಗೆ ಅದಕ್ಕೂ ಹಿಂದಿನ ಸೀನ್ ನೆನಪಾಯಿತು. ಉಫ್, ಇದೇನು ಮತ್ತೆ ಮತ್ತೆ ನೆನಪಾಗಿ ಹೀಗೆ ಕೊಲ್ಲುತ್ತಿದೆ ಎಂದು ಫೋರ್ಹೆಡ್ ರಬ್ ಮಾಡಿಕೊಂಡು ವೇಗವಾಗಿ ಉಸಿರು ಬಿಟ್ಟು ಹೇಳಿದ್ದೆನಲ್ಲ ಮಾಮ್, ಅವಳಿಗೆ ಬೇರೆಯವರೊಂದಿಗೆ ಮದುವೆ ಮಾಡೋಣ ಎಂದ. ಹಾಗಾದರೆ ನೀನು ಪಾಪುವನ್ನು ಭೇಟಿಯಾಗಲು ಯಾವಾಗ ಬೇಕೋ ಆಗ ಅವಳ ಮನೆಗೆ ಹೋಗಬಾರದು ತಾರಕ್ ಅಂದರು. ತಾರಕ್ ಕಣ್ಣು ದೊಡ್ಡದು ಮಾಡಿ ವಾಟ್, ನನ್ನ ಮಗಳನ್ನು ನೋಡಲು ನಾನು ಹೋಗಬಾರದೆ ಅಂದ. ಹೌದು, ಅವಳು ಬೇರೆಯವರನ್ನು ಮದುವೆ ಮಾಡಿಕೊಂಡರೆ ನೀನು ಹೀಗೆ ಯಾವಾಗ ಬೇಕೋ ಆಗ ಮನೆಗೆ ಹೋದರೆ ಅವರು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅಲ್ಲವೇ? ಆ್ಯಂಡ್ ನಾವು ನಾಳೆಯೇ ಇಲ್ಲಿಂದ ಹೈದರಾಬಾದ್ಗೆ ಹೊರಟು ಹೋಗೋಣ ಅಂದ್ಲು. ತಾರಕ್ ಆಶ್ಚರ್ಯದಿಂದ ಈಗಲೇ ಹೈದರಾಬಾದ್ ಯಾಕೆ ಮಾಮ್? ಆದರೂ ಅವನು ಯಾರೋ ಏನೋ ಅಂದುಕೊಳ್ಳುತ್ತಾನೆಂದು ನನ್ನ ಮಗಳನ್ನು ನಾನು ನೋಡಬಾರದೆ? ರೆಡಿಕ್ಯುಲಸ್ ಎಂದನು ಕೋಪದಿಂದ. ನನ್ನ ಪಾಪುವನ್ನು ನನಗೆ ಇಷ್ಟ ಬಂದಾಗ ನಾನು ನೋಡಲು ಹೋಗುತ್ತೇನೆ, ಅಗತ್ಯವಿದ್ದರೆ ನನ್ನ ಹತ್ತಿರ ಕರೆಸಿಕೊಳ್ಳುತ್ತೇನೆ ಅಂದ. ಹಾಗೆ ಆಗುವುದಿಲ್ಲ ತಾರಕ್. ಸಾಹಿತ್ಯ ಒಂದು ವೇಳೆ ಕೋರ್ಟ್ನಲ್ಲಿ ಕೇಸ್ ಹಾಕಿದರೂ ಕೂಡ ಹೆಣ್ಣು ಮಗುವಿಗೆ ತಾಯಿಯ ಅವಶ್ಯಕತೆಯೇ ಹೆಚ್ಚು ಇರುವುದರಿಂದ ಪಾಪುವನ್ನು ತಾಯಿಗೆ ಒಪ್ಪಿಸುತ್ತಾರೆ. ಎಲ್ಲವೂ ತಿಳಿದು ಅಲ್ಲಿಯವರೆಗೆ ಹೋಗಿ ಆ ಕೋರ್ಟ್ ಎಲ್ಲರ ಮುಂದೆ ಅನ್ನಿಸಿಕೊಳ್ಳುವುದು ಅವಶ್ಯಕವೇ? ಅದಕ್ಕೆ ನೀನೇ ಪಾಪುವನ್ನು ಬಿಟ್ಟುಕೊಟ್ಟೆ ಅಂದುಕೋ, ಯಾವ ನೋವು ಇರುವುದಿಲ್ಲ ಅಂದ್ಲು. ಏನು ಮಾಮ್, ನಾನು ನನ್ನ ಪಾಪುವನ್ನು ಬಿಟ್ಟುಕೊಡಬೇಕೇ? ಅವಳು ನನ್ನ ಮಗಳು ಮಾಮ್, ಹಾಗೆ ಹೇಗೆ ಬಿಟ್ಟುಕೊಡಲು ಹೇಳುತ್ತಿದ್ದೀಯಾ ಅಂದ. ಅವಳು ನಿನ್ನ ಮಗಳು ಎಂದು ತಿಳಿದು ಜಸ್ಟ್ 1 ವಾರ ಆಗಿದೆಯೋ ಏನೋ, ಅದಕ್ಕೆ ನೀನು ಬಿಟ್ಟುಕೊಡಲು ಆಗುವುದಿಲ್ಲ ಎನ್ನುತ್ತಿದ್ದೀಯ. ಮತ್ತೆ ನವಮಾಸಗಳು ಸುತ್ತಮುತ್ತಲಿನವರು ಮಾತನಾಡುವ ಮಾತುಗಳನ್ನು, ಮಾಡುವ ಅವಮಾನಗಳನ್ನು, ಆದವರ ಧಿಕ್ಕಾರದ ನೋಟಗಳನ್ನು ಎಲ್ಲವನ್ನೂ ಸಹಿಸಿ ಹೆರಿಗೆ ನೋವನ್ನು ಕೂಡ ಸಂತೋಷದಿಂದ ಸಹಿಸಿ ಮದುವೆಯಾಗದೆಯೇ ತಾಯಿ ಆದಳು ಎಂಬ ನಿಂದನೆಯನ್ನು ಹೊತ್ತುಕೊಂಡು ಈ 3 ವರ್ಷಗಳ ಕಾಲ ಮಗುವನ್ನು ಅಕ್ಕರೆಯಿಂದ ಸಾಕಿದ ಆ ತಾಯಿಗೆ ಮಗುವನ್ನು ದೂರ ಮಾಡಲು ಹೊರಟಿದ್ದೀಯಾ? ಸಾಹಿತ್ಯ ಹೇಗೆ ತಡೆದುಕೊಳ್ಳುತ್ತಾಳೆಂದು ಅಂದುಕೊಂಡಿದ್ದೀಯಾ? ನಿನಗೆ ಕ್ಯೂಟಿ ಬೇಕೆಂದರೆ ಸಾಹಿತ್ಯಳನ್ನು ಕೂಡ ನಿನ್ನ ಲೈಫ್ ಒಳಗೆ ಇನ್ವೈಟ್ ಮಾಡಲೇಬೇಕು. ಇಲ್ಲ, ಸಾಹಿತ್ಯ ಬೇಡ ಅಂದುಕೊಂಡರೆ ಕ್ಯೂಟಿಯನ್ನು ಬಿಟ್ಟು ಕೊಡಬೇಕು. ಚಾಯ್ಸ್ ಇಸ್ ಯುವರ್ಸ್ ತಾರಕ್ ಎಂದು ಹೇಳಿದಳು ಕೌಸಲ್ಯ. ತನ್ನ ಮಾಮಿ ಹೇಳಿದ ಮಾತುಗಳನ್ನು ಕೇಳಿದ ತಾರಕ್ಗೆ ಕಿರಿಕಿರಿಯಾಗಿ ಅನ್ನಿಸುವುದರಿಂದ ಅಲ್ಲಿಂದ ತನ್ನ ರೂಮ್ಗೆ ಹೊರಟು ಹೋಗಿ ಕೋಪದಿಂದ ಅತ್ತ ಇತ್ತ ತಿರುಗುತ್ತಾ ಬೆಳಿಗ್ಗೆಯಿಂದ ಹೊರಗೆ ತಿರುಗಿದ್ದರಿಂದ ಮೈಯೆಲ್ಲ ಕಿರಿಕಿರಿಯಾಗಿ ಇರುವುದರಿಂದ ವಾಶ್ರೂಮ್ ಒಳಗೆ ಹೋಗಿ ಡೈರೆಕ್ಟಾಗಿ ಶವರ್ ಕೆಳಗೆ ನಿಂತನು. ಮೇಲಿಂದ ಫೋರ್ಸ್ ಆಗಿ ಬೀಳುತ್ತಿದ್ದ ವಾಟರ್ಗೆ ಕಣ್ಣು ಮುಚ್ಚಿಕೊಂಡ ತಕ್ಷಣವೇ ಸಾಹಿತ್ಯ ರೂಪ, ಆ ಸೋಗೆ ಕಣ್ಣುಗಳು, ನಡುಗುತ್ತಿದ್ದ ತುಟಿಗಳು, ನಗುತ್ತಿದ್ದ ತನ್ನ ರೂಪ ಕಂಡ ತಕ್ಷಣವೇ ಕಣ್ಣು ತೆರೆದು ಉಪ್ಸ್,
ಇದೇನು ಇಷ್ಟು ನೆನಪಾಗುತ್ತಿದೆ ಎಂದುಕೊಂಡು ಶವರ್ ಆಫ್ ಮಾಡಿ ಟವಲ್ ತೆಗೆದುಕೊಂಡು ವಾಶ್ರೂಮ್ನಿಂದ ಹೊರಗೆ ಬಂದು ಬಿಟ್ಟನು. ಡ್ರೆಸ್ಸಿಂಗ್ ರೂಮ್ನಲ್ಲಿ ನೈಟ್ ವೇರ್ ಹಾಕಿಕೊಂಡು ಕನ್ನಡಿಯ ಮುಂದೆ ನಿಂತು ಹೇರ್ ಬ್ರಷ್ ಮಾಡಿಕೊಳ್ಳುತ್ತಿದ್ದರೆ ಕನ್ನಡಿಯಲ್ಲಿ ತನ್ನ ಬದಲಿಗೆ ಸಾಹಿತ್ಯ ರೂಪ ಕಾಣಿಸಿತು. ಮತ್ತೆ ಡಿಸ್ಟರ್ಬ್ ಮಾಡಿ ಕೊಲ್ಲುತ್ತಿದ್ದೀಯೇನೆ ರಾಕ್ಷಸಿ ಅಂದುಕೊಂಡು ಹೋಗಿ ಬೆಡ್ ಮೇಲೆ ಅಡ್ಡಲಾಗಿ ಬಿದ್ದು ಬಿಟ್ಟನು. ಮಲಗಿದನು ಅಷ್ಟೇ. ಎಷ್ಟು ಹೊತ್ತಾದರೂ ನಿದ್ರೆ ಬರುತ್ತಿಲ್ಲ ತಾರಕ್ಗೆ. ಸಾಹಿತ್ಯಗೆ ಕೊಟ್ಟ ಮುತ್ತು, ಅವರ ಮಾಮ್ ಮಾತುಗಳು ನೆನಪಾಗುತ್ತಿದ್ದರೆ ಉಪ್ಸ್, ಅದೇನು ಮಾಮ್ ಹಾಗೆ ಹೇಳುತ್ತಾಳೆ, ಈ ರಾಕ್ಷಸಿ ಏನೋ ಹೀಗೆ ಡಿಸ್ಟರ್ಬ್ ಮಾಡುತ್ತಿದ್ದಾಳೆ, ನಾನು ಅವಳಿಗೆ ಬೇರೆ ಮದುವೆ ಮಾಡಿದರೆ ನಿಜವಾಗಿಯೂ ಕ್ಯೂಟಿಯನ್ನು ಬಿಟ್ಟು ಕೊಡಬೇಕೇ? ನೋ, ನಾನು ನನ್ನ ಮಗಳನ್ನು ಬಿಟ್ಟು ಕೊಡುವುದೇ ಇಲ್ಲ ಎಂದುಕೊಂಡನು. ಬ್ಲೂ ಕಲರ್ ಸೀರೆ ಹುಟ್ಟುಕೊಂಡು ಏರ್ ಇಡೀ ಲೂಸ್ ಆಗಿ ಬಿಟ್ಟು ಚಲಿಸುವ ಕಾರ್ ಮೋಡಗಳಂತಹ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ಮುಂದಕ್ಕೆ ನೋಡುತ್ತಾ ನಗುತ್ತಾ ಹಿಂದಕ್ಕೆ ಹೋಗುತ್ತಿದ್ದ ಸಾಹಿತ್ಯನನ್ನ ಹಿಡಿಯಲು ಓಡುತ್ತಾ ಬರುತ್ತಿದ್ದನು ತಾರಕ್. ತಾರಕ್ನನ್ನು ನೋಡುತ್ತಾ ಇನ್ನೂ ನಗುತ್ತಾ ಕಮಾನ್ ತಾರಕ್ ಎಂದು ಕೈಗಳನ್ನು ಚಾಚಿ ತನ್ನ ಕಡೆಗೆ ನೋಡುತ್ತಾ ಹಿಂದಕ್ಕೆ ಹೋಗುತ್ತಿದ್ದಾಳೆ ಸಾಹಿತ್ಯ. ತಾರಕ್ ಬಂದು ಹಿಡಿಯುವ ಮೊದಲೇ ಹಿಂದಕ್ಕೆ ಹೆಜ್ಜೆ ಇಡುತ್ತಿದ್ದ ಸಾಹಿತ್ಯ ಸಡನ್ನಾಗಿ ಸ್ಲಿಪ್ಪಾಗಿ ಕೆಳಗೆ ಬೀಳಲು ಹೋಗುತ್ತಿದ್ದಾಗ ಯಾರೋ ತನ್ನ ಸೊಂಟದ ಸುತ್ತ ಕೈಗಳನ್ನು ಹಾಕಿ ಅವಳನ್ನು ಹಿಡಿದು ಅವನ ಕಡೆಗೆ ಗಟ್ಟಿಯಾಗಿ ಒತ್ತಿಕೊಂಡನು. ಅದನ್ನು ನೋಡಿದ ತಕ್ಷಣವೇ ತಾರಕ್ ಕಣ್ಣುಗಳು ಕೆಂಪಾದ ಅಗ್ನಿಗೋಳಗಳಂತೆ ಮಾರ್ಪಟ್ಟು ಬಿಟ್ಟವು. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್.